ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1ರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅಂದರೆ ಇಂದು ನಡೆದಂತಹ ನಿಮ್ಮ ವಿಜ್ಞಾನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಸಂಪೂರ್ಣವಾಗಿ ನಾವು ವಿಶ್ಲೇಷಣೆಯನ್ನು ಮಾಡೋಣ. ಸೊ ಫಸ್ಟ್ ಭಾಗ ಎ ಭೌತ ವಿಜ್ಞಾನ. ಸೊ ಇದರಲ್ಲಿ ಫಸ್ಟ್ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇತ್ತು. ಮೊದಲನೇ ಪ್ರಶ್ನೆ, ವಿದ್ಯುತ್ ವಿಭವಾಂತರದ SI ಏಕಮಾನ ಯಾವುದು? 4ರಲ್ಲಿ ವೋಲ್ಟ್ ಅಂತ ಬರೆದಿದ್ರೆ ಮಕ್ಕಳು ನಿಮಗೆ 1 ಅಂಕ ಸಿಗುತ್ತೆ, ಯಾಕೆಂದ್ರೆ ಏಕಮಾನ ವೋಲ್ಟ್ ಆಗಿರುತ್ತೆ. ನೆಕ್ಸ್ಟ್, ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ತೋರ್ಬೆರಳು ಸೂಚಿಸುವುದೇನು? ಸೊ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ, ಹಾಗಾಗಿ ಕಾಂತಕ್ಷೇತ್ರ ಅಂತ ಹಾಕಿರ್ಬೇಕಾಗುತ್ತೆ. ನೆಕ್ಸ್ಟ್, 3ನೇ ಪ್ರಶ್ನೆ, ಕೆಳಗಿನ ರೋಧಕಗಳ ಜೋಡಣೆಗಳಲ್ಲಿ 13.5 ಓಮ್ ಅಷ್ಟು ಒಟ್ಟು ರೋಧ ಕೊಡುವ ಸಂಯೋಜನೆ ಯಾವುದು? ಸೊ ಈ 4 ಕ್ಯಾಲ್ಕುಲೇಟ್ ಮಾಡಬೇಕು ಮಕ್ಕಳ. ಸೊ ಹಾಗಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ 3ನೇ ಈ ಜೋಡಣೆ ಇದೆಯಲ್ಲ, ಇದನ್ನ ನಾವು ಟೋಟಲ್ ಒಟ್ಟು ರೋಧ ಮಾಡಿದಾಗ ನಮಗೆ 13.5 ಓಮ್ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಹಾಕಿದ್ರೆ ನಿಮಗೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ ನಾವು ಸೆಕೆಂಡ್ ಮೇನ್ಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲೂ ಸಹ 1 ಅಂಕದ ಪ್ರಶ್ನೆಗಳು. 4ನೇ ಪ್ರಶ್ನೆ, ವಾಹಕ ಒಂದರ ಅಡ್ಡ ಕೊಯ್ದು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ, ಕಾರಣ ಕೊಡಿ. ಯಾಕೆಂದ್ರೆ ವಾಹಕದ ದಪ್ಪ ಹೆಚ್ಚಾದಂತೆ ಎಲೆಕ್ಟ್ರಾನ್ಗಳ ಪ್ರವಾಹ ಹೆಚ್ಚಾಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತದೆ. ಹಾಗಾಗಿ ವಾಹಕದ ಅಡ್ಡ ಕೊಯ್ದು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಅಂದ್ರೆ ಅಡ್ಡ ಕೊಯ್ದು ಹೆಚ್ಚಾದಷ್ಟು ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತೆ. 5ನೇ ಪ್ರಶ್ನೆ, ವೃತ್ತಾಕಾರದ ವಾಹಕದ ಸುರುಳಿಯ 10 ಸುತ್ತುಗಳನ್ನು ಹೊಂದಿದ್ದರೆ ಅದರ ಕಾಂತಕ್ಷೇತ್ರದ ಸುರುಳಿಯು 1 ಸುತ್ತಿನಿಂದ ಉಂಟಾದ ಕಾಂತಕ್ಷೇತ್ರಕ್ಕಿಂತ 10ರಷ್ಟು ಅಧಿಕವಾಗಿರುತ್ತೆ, ಕಾರಣ ಕೊಡಿ ಅಂತ ಕೇಳಿದ್ದಾರೆ ಮಕ್ಕಳ. ಯಾಕೆಂದ್ರೆ ಕಾಂತಕ್ಷೇತ್ರದ ದಿಕ್ಕು ಬದಲಾದಂತೆ ಸುತ್ತುಗಳ ಸಂಖ್ಯೆ ಏನಾಗ್ತದೆ, ಹೆಚ್ಚಾಗ್ತಾ ಹೋಗುತ್ತದೆ, ಮತ್ತು ಕಾಂತಕ್ಷೇತ್ರದ ತೀವ್ರತೆ ಸುತ್ತುಗಳ ಸಂಖ್ಯೆಗೆ ನೇರ ಅನುಪಾತದಲ್ಲಿರ್ತದೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ 1 ಸುತ್ತಿನಿಂದ ಉಂಟಾದ ಕಾಂತಕ್ಷೇತ್ರಕ್ಕಿಂತ 10ರಷ್ಟು ಅಧಿಕವಾಗಿರ್ತದೆ. 6ನೇ ಪ್ರಶ್ನೆ, 220 ವೋಲ್ಟ್ ವಿಭವಾಂತರ ಮತ್ತು 5 ಆಂಪ್ಸ್ ರೇಟಿಂಗ್ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ 2 ಕಿಲೋವ್ಯಾಟ್ ಸಾಮರ್ಥ್ಯವಿರುವ ಗೀಸರ್ ಅನ್ನು ಜೋಡಿಸಬಹುದೇ? ನಿಮ್ಮ ಉತ್ತರವನ್ನ ಪುಷ್ಟೀಕರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅಧಿಕ ಸಾಮರ್ಥ್ಯವುಳ್ಳ ಗೀಸರ್ ಅನ್ನ 15 ಆಂಪ್ಸ್ ಮಂಡಲಕ್ಕೆ ಜೋಡಿಸುವುದು ಸೂಕ್ತ. ಆದರೆ 5 ಆಂಪ್ಸ್ ಮಂಡಲಕ್ಕೆ ಜೋಡಿಸಿದರೆ ಋಸ್ವ ಮಂಡಲ ಉಂಟಾಗ್ತದೆ, ಓವರ್ಲೋಡ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಹಾಗಾಗಿ ನಾವು 5 ಆಂಪ್ಸ್ ಮಂಡಲಕ್ಕೆ ಗೀಸರ್ ಅನ್ನ ಜೋಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಇದಿಷ್ಟನ್ನ ಬರಿಬೇಕಾಗುತ್ತೆ ಮಕ್ಕಳು. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕ. ಸೊ ಬಹಳ ಈಸಿ ಇರುವಂತ ಚಿತ್ರ ಕೇಳಿದ್ದಾರೆ. 7ನೇದು, ರೋಧಕಗಳ ಸಮಾಂತರ ಸಂಯೋಜನೆಯನ್ನು ತೋರಿಸುವ ಒಂದು ವಿದ್ಯುತ್ ಮಂಡಲ ಚಿತ್ರವನ್ನ ಬರೆಯಿರಿ ಕೇಳಿದ್ದಾರೆ. ನೆಕ್ಸ್ಟ್, ವಿದ್ಯುತ್ ಪ್ರವಾಹವಿರುವ ನೇರ ವಾಹಕದ ತಂತಿಯ ಸುತ್ತ ಉಂಟಾಗುವ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಚಿತ್ರ ಕೇಳಿದ್ದಾರೆ. ಸೊ ಎರಡೂ ನೀವು ಬಿಡಿಸಿರ್ತೀರಾ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಬಿಡಿಸಿರೋದು ನೀವು ಸರಿ ಇದೆ ಅಂತ. ನಾನು ಇಲ್ಲಿ ಚಿತ್ರವನ್ನ ಕೊಟ್ಟಿಲ್ಲ. ನೆಕ್ಸ್ಟ್ 4ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆಗಳು. 9ನೇ ಪ್ರಶ್ನೆ, 25 ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 5 ಓಂ ರೋಧವನ್ನು ಹೊಂದಿರುವ ಒಂದು ವಾಹಕವನ್ನ 5 ವೋಲ್ಟ್ ಶುಷ್ಕ ಕೋಶಕ್ಕೆ ಸರಣಿ ಕ್ರಮದಲ್ಲಿ ಸಂಪರ್ಕಿಸಿದೆ. ಹಾಗಾದ್ರೆ ಒಟ್ಟು ರೋಧ, ಪ್ರವಾಹ, ವಿದ್ಯುತ್ ಪ್ರವಾಹ ಮತ್ತೆ ವಿದ್ಯುತ್ ದೀಪ ಮತ್ತು ವಾಹಕಗಳ ತುದಿಯ ನಡುವೆ ಇರುವ ವಿಭವಾಂತರ, ಈ 3ಅನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಈಸಿ. ಸೊ R1 ಕೊಟ್ಟಿದ್ದಾರೆ, R2 ಕೊಟ್ಟಿದ್ದಾರೆ, V ಕೊಟ್ಟಿದ್ದಾರೆ. ಸೊ ಸೀರೀಸ್ ಅಂತ, ಸರಣಿ ಅಂತ ಕೊಟ್ಟಿದ್ದಾರೆ ಮೊದಲನೇದು. ಹಾಗಾಗಿ RS ಏನಾಗುತ್ತೆ, 30 ಓಮ್ ಆಯ್ತು. ಒಟ್ಟು ರೋಧ 30 ಓಮ್. ನೆಕ್ಸ್ಟ್ ನಮಗೆ ವಿದ್ಯುತ್ ಪ್ರವಾಹ ಕೇಳಿದ್ದಾರೆ. ಸೊ ಹಾಗಾಗಿ ಓಮ್ಸ್ ನ ನಿಯಮವನ್ನು ನೀವಲ್ಲಿ ಯೂಸ್ ಮಾಡಬೇಕಾಗುತ್ತೆ. V = I × R. ಸೊ ಹಾಗಾಗಿ I = ಏನಾಗುತ್ತೆ, V/R ಆಗುತ್ತೆ. ಸೊ ದಟ್ 10 / 6 ಮಾಡಿದ್ರೆ ನಮಗೆ ವಿಲ್ ಗೆಟ್ 0.16 ಆಂಪ್ಸ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ ವಿದ್ಯುತ್ ದೀಪದ ತುದಿಗಳ ನಡುವಿನ ವಿಭವಾಂತರ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಪ್ರತಿಯೊಂದು ಕಂಡುಹಿಡಬೇಕು. R1 25 ಓಮ್ ಆದ್ರೆ V1 = I R1 ಆಗುತ್ತೆ. ಸೊ ಹಾಗಾಗಿ ಒಟ್ಟು ರೋಧ ಎಷ್ಟು, ವಿದ್ಯುತ್ ಪ್ರವಾಹ 0.16 × 25 ಮಾಡಿದ್ರೆ 4 ವೋಲ್ಟ್ ಬರುತ್ತೆ. ನೆಕ್ಸ್ಟ್ ವಾಹಕ ತುದಿಗಳ ನಡುವಿನ ವಿಭವಾಂತರ ಕೇಳಿದ್ದಾರೆ. ಸೊ ಹಾಗಾಗಿ R2 = 5 ಓಮ್ಸ್. ಸೊ V2 = I R2 ಆಯಿತು. ಹಾಗಾಗಿ V2 = 0.16 × 5, ಸೊ 0.8 ವೋಲ್ಟ್. ಸೊ ಇಷ್ಟು ಮಾಡಿದ್ರೆ ನಿಮಗೆ 3 ಅಂಕಗಳು ಸಿಗುತ್ತೆ ಮಕ್ಕಳ. ನೆಕ್ಸ್ಟ್ ಅದರಲ್ಲಿ ಆಪ್ಷನ್ ಕೇಳಿ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ನೀವು ಯಾವುದಾದ್ರೂ ಒಂದನ್ನು ಬರೆದಿರಿ. 10ನೇ ಪ್ರಶ್ನೆ, ಗ್ರಹ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು?
15 ಆಂಪ್ಸ್ ಮತ್ತು 5 ಆಂಪ್ಸ್ ವಿದ್ಯುತ್ ಮಂಡಲದ ಅವಶ್ಯಕತೆ ಏನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಓವರ್ಲೋಡ್ ಉಂಟಾಗಲು ಏನು ಕಾರಣ ಅಂದರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರೋದರಿಂದ, ಒಂದೇ ಸಾಕೆಟ್ಟಿಗೆ ಅನೇಕ ಉಪಕರಣಗಳನ್ನು ಜೋಡಿಸೋದ್ರಿಂದ, ಮತ್ತೆ ವಾಹಕದ ತಂತಿಯ ಮೇಲಿರುವ ಅವಾಹಕ ಹೊದಿಕೆ ಹಾಳಾದಾಗ ಮಂಡಲದಲ್ಲಿ ತಟ್ಟನೆ ವಿಭವಾಂತರ ಹೆಚ್ಚಾಗುವುದರಿಂದ 15 ಆಂಪ್ಸ್ ಹೆಚ್ಚು ಸಾಮರ್ಥ್ಯವುಳ್ಳ ಉಪಕರಣಗಳನ್ನು ಜೋಡಿಸಲು ಸಹಾಯಕ. ಸೊ ಇದಿಷ್ಟನ್ನು ನೀವು ಬರೀಬೇಕು. ಉದಾಹರಣೆಗೆ ಗೀಸರ್, ಕೂಲರ್ ಎಕ್ಸೆಟ್ರಾ ಬರೀರಿ. ಸೊ ಮತ್ತೆ ಅಲ್ಲಿ 5 ಆಂಪ್ಸ್ ಕಡಿಮೆ ಸಾಮರ್ಥ್ಯವುಳ್ಳ ಉಪಕರಣಗಳನ್ನು ಜೋಡಿಸಲು ಸಹ ಸಹಾಯ ಆಗುತ್ತೆ. ಉದಾಹರಣೆಗೆ ಟಿವಿ ಮತ್ತು ಚಾರ್ಜರ್. ಸೊ ಹಾಗಾಗಿ ಇದಿಷ್ಟನ್ನು ನೀವು ಇದಕ್ಕೆ ಆನ್ಸರನ್ನು ಬರೆದಿದ್ರೆ ಮಕ್ಕಳ ನಿಮಗೆ ಪೂರ್ತಿ 3 ಅಂಕ ಸಿಗುತ್ತೆ. 11ನೇ ಪ್ರಶ್ನೆ, ಬೇರೆ ಬೇರೆ ವಸ್ತುಗಳಲ್ಲಿ ವಿದ್ಯುತ್ ಪ್ರವಾಹವು ಬೇರೆ ಬೇರೆ ಆಗಿರ್ತದೆ ಎಂಬುದನ್ನು ನಿರ್ಧರಿಸಲು ಚಟುವಟಿಕೆಯೊಂದನ್ನು ಕೇಳಿದ್ದಾರೆ. ಸೊ ನೋಡಿ, ಇದನ್ನು ಬರೆದ್ಬಿಟ್ಟು ಕಂಪ್ಲೀಟ್ ಈ ಚಟುವಟಿಕೆಯನ್ನು ನೀವು ಬರೆದ್ರೆ ಮಕ್ಕಳ ನಿಮಗೆ 100% ಇದಿಷ್ಟನ್ನು ಆನ್ಸರನ್ನು ಮಾಡಿ ಮಾಡಿದರೆ ನಿಮಗೆ ಕಂಪ್ಲೀಟ್ ಅಂಕಗಳು ಸಿಗ್ತವೆ. ನೆಕ್ಸ್ಟ್ 12ನೇ ಪ್ರಶ್ನೆ 5th ಮೇನಲ್ಲಿ. ಸೊ ಇದು 4 ಅಂಕದ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಒಂದು ದಿಕ್ಸೂಚಿ ಮತ್ತು ಒಂದು ದಂಡಕಾಂತವನ್ನು ಉಪಯೋಗಿಸಿಕೊಂಡು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳು ಚಿತ್ರಿಸುವ ಚಟುವಟಿಕೆಯನ್ನು ವಿವರಿಸಿ ಮತ್ತು ಕಾಂತೀಯ ಬಲರೇಖೆಯ ಲಕ್ಷಣಗಳನ್ನು ತಿಳಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಸಂಪೂರ್ಣ ಉತ್ತರ ಇಲ್ಲಿದೆ. ಸೊ ಇದರ PDF ಅನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಕ್ಕಳ. ಇವನ್ 13th ಕ್ವಶನ್ ಆನ್ಸರ್ಸು ಸಹ ಇದೆ, ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಬರೆದಿರೋ ಅಂಥದ್ದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿ. ಸೊ ಇದಿಷ್ಟು ನಿಮಗೆ ಭೌತ ವಿಜ್ಞಾನಕ್ಕೆ ಬರುತ್ತೆ. ನೆಕ್ಸ್ಟ್ ಭಾಗ ಬಿ ರಸಾಯನ ವಿಜ್ಞಾನ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 14ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಒಂದು ಅಂತರುಷ್ಣಕ ಕ್ರಿಯೆ ಯಾವುದು? ಸೊ ಇಲ್ಲಿ 4 ಆಪ್ಷನಲ್ಲಿ ಅಂತರುಷ್ಣಕ ಕ್ರಿಯೆ ಯಾವುದು ಅಂದರೆ ಸೀಸದ ನೈಟ್ರೇಟನ್ನು ಕಾಯಿಸುವುದು ಅಂತರುಷ್ಣಕ ಕ್ರಿಯೆ ಬರುವಂಥದ್ದು. ನೆಕ್ಸ್ಟ್ 2ನೇ ಕ್ವಶನ್, ಅದರಲ್ಲಿ ನೈಟ್ರಿಕ್ ಆಮ್ಲದ ಧೂಮಕ್ಕೆ ಹಿಡಿದಾಗ ಬಣ್ಣವನ್ನು ಬದಲಿಸುವ ಲಿಟ್ಮಸ್ ಕಾಗದ. ಸೊ ಯಾವುದಪ್ಪ ಅಂದರೆ ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದ. ಈ 4 ಆಪ್ಷನಲ್ಲಿ ಆಪ್ಷನ್ ಎ ಸರಿಯಾದಂಥದ್ದು. 16ನೇ ಪ್ರಶ್ನೆ, ಕಾಸಿದಾಗ ತಾಮ್ರದ ಪುಡಿಯು ಕಪ್ಪಾಗುವುದು ಏಕೆಂದರೆ ತಾಮ್ರವು ಉತ್ಕರ್ಷಣೆಗೊಳ್ಳೋದ್ರಿಂದ ಅದು ಕಪ್ಪುಗಾಗುತ್ತೆ. ಹಾಗಾಗಿ ಕೊಟ್ಟರು 4 ಆಪ್ಷನಲ್ಲಿ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ 7th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆಗಳಿದ್ದಾವೆ. ಕ್ಷಾರಗಳು ಎಂದರೆ ಏನು? ಸೊ ಕ್ಷಾರಗಳು ಅಂದರೆ ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಅಂತ ಹೇಳಿ ಕರಿತೀವಿ. 18ನೇ ಪ್ರಶ್ನೆ, ಆಹಾರದ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಅಂದರೆ ಏರ್ ಟೈಟ್ ಕಂಟೈನರ್ಸ್ಗಳಲ್ಲಿ ಇಡುವುದು ಒಂದು ಉತ್ತಮ ಅಭ್ಯಾಸ ಏಕೆ? ಯಾಕೆಂತ ಹೇಳಿದ್ರೆ ಅದು ಕಮಟುವಿಕೆಯನ್ನು ತಡೆಗಟ್ಟಲು, ಅಥವಾ ನೀವು ಈ ರೀತಿನಾದ್ರು ಬರಿಬೋದು, ಕೊಬ್ಬಿನಂತಹ ಪದಾರ್ಥಗಳು ಉತ್ಕರ್ಷಣೆಗೆ ಒಳಗಾಗಿ ಕಮಟುವಿಕೆ ತಪ್ಪಿಸಲು ಈ ಅಭ್ಯಾಸ ಸೂಕ್ತ. ನೆಕ್ಸ್ಟ್, ದಂತ ವೈದ್ಯರು ಪ್ರತ್ಯಾಮ್ಲೀಯ ಟೂತ್ಪೇಸ್ಟ್ನ ಬಳಕೆಯನ್ನು ಶಿಫಾರಸು ಮಾಡುತ್ತಾರೆ ಏಕೆ? ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಸವೆತ ಅಥವಾ ಉಳುಕು ಹತ್ತುವುದನ್ನು ತಪ್ಪಿಸಲು ಮತ್ತು ಬಾಯಿಯಲ್ಲಿ ಆಮ್ಲೀಯತೆ ಕಡಿಮೆ ಮಾಡಲು ಪ್ರತ್ಯಾಮ್ಲೀಯ ಟೂತ್ಪೇಸ್ಟ್ಗಳನ್ನು ಬಳಸುತ್ತಾರೆ. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಅಂಕದ ಪ್ರಶ್ನೆಗಳಿದಾವೆ ಮಕ್ಕಳ. 20ನೇ ಪ್ರಶ್ನೆ, ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ. ಸೊ ಇಲ್ಲಿ 2 ರಾಸಾಯನಿಕ ಸಮೀಕರಣ ಕೊಟ್ಟಿದ್ದಾರೆ, ಅದನ್ನು ಸರಿದೂಗಿಸಿ ನೀವು ಬರೀಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ಸರಿದೂಗಿಸಿ. ಈ ರೀತಿ ನೀವು ಇಷ್ಟು ಬರೆದಿದ್ರೆ ನಿಮಗೆ ಈಸಿಯಾಗಿ 2 ಅಂಕಗಳನ್ನು ಈ ಒಂದು ಪ್ರಶ್ನೆಯಿಂದ ನೀವು ಗಳಿಸಿರ್ತೀರ. ಸೊ ನೋಡಿ, ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ ನೀವು ಬರೆದಿರಬೇಕು. ನೆಕ್ಸ್ಟ್, ಅದರಲ್ಲೇ ಆಪ್ಷನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿ ಬರೆದುಕೊಂಡಿರಿ. ನೆಕ್ಸ್ಟ್ 21ನೇ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ. ಸೊ ಯಾವ ಜೋಡಣೆಯಲ್ಲಿ ಬಲ್ಬ್ ಉರಿಯುತ್ತದೆ? ನಿಮ್ಮ ಉತ್ತರಕ್ಕೆ ಕಾರಣವೇನು? ಆಬ್ವಿಯಸ್ಲಿ ಅದು HCl ದ್ರಾವಣದಲ್ಲಿ ಬಲ್ಬ್ ಉರಿಯುವಂಥದ್ದು. ಹಾಗಾಗಿ ನೀವು ಬರಿಬೇಕು 1ನೇ ಜೋಡಣೆಯಲ್ಲಿ ಬಲ್ಬ್ ಉರಿಯುತ್ತದೆ, ಯಾಕೆಂದರೆ ಇಲ್ಲಿ ಅಯಾನುಗಳು ವಿಭಜನೆಯಾಗಿ ವಿದ್ಯುತ್ ಹರಿಯುತ್ತದೆ. ಸಕ್ಕರೆ ದ್ರಾವಣದಲ್ಲಿ ಆಗೋದಿಲ್ಲ. ನೆಕ್ಸ್ಟ್ ಅದರಲ್ಲಿ 22ನೇ ಪ್ರಶ್ನೆ, ಆಪ್ಷನನ್ನು ಕೇಳಿ ಇನ್ನೊಂದು ಪ್ರಶ್ನೆಯನ್ನು ಕೇಳಿದರೆ. ಸೊ ಅದನ್ನು ಸಹ ನೀವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ ಬರೆದಿರ್ತೀರ. ನೆಕ್ಸ್ಟ್ 22ನೇ ಪ್ರಶ್ನೆ, ರಾಸಾಯನಿಕ ಬದಲಾವಣೆಗಳನ್ನು ಪ್ರಾಯೋಗಿಕವಾಗಿ ತೋರಿಸುವ ಚಿತ್ರವನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಸೊ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನ P ಉಂಟಾಗುತ್ತದೆ. Pಯ ಮೇಲೆ ಇಂಗಾಲದ ಡೈಆಕ್ಸೈಡನ್ನು ಹಾಯಿಸಿದಾಗ Q ಲವಣವು ಉಂಟಾಗುತ್ತದೆ. P ಮತ್ತು Qಗಳನ್ನು ಹೆಸರಿಸಿ. Q ಉತ್ಪನ್ನವನ್ನು ಕಾಯಿಸಿದಾಗ ಏನಾಗುತ್ತೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ನೋಡಿ, ಅಲ್ಲಿ ಅವ್ರು ಕೇಳಿರೋವಂಥದ್ದು P ಮತ್ತು Q ಇಂಗಾಲದ ಡೈಆಕ್ಸೈಡನ್ನು ಹಾಯಿಸಿದಾಗ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ನೀರು ಎರಡೂ ಸಹ ಸೇರಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಕಾರ್ಬನ್ ಡೈಆಕ್ಸೈಡನ್ನು ಹಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗುತ್ತೆ. ಸೊ ನೀರು ಬಿಡುಗಡೆ ಆಗುತ್ತೆ. ಸೊ ಹಾಗಾಗಿ P ಅಂದರೆ ಏನಪ್ಪ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಹರಳಿದ ಸುಣ್ಣ.
ಕ್ಯೂ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಹಾಗಾಗಿ ಬಿ ಪ್ರಶ್ನೆ ಏನು ಕೇಳಿದ್ದಾರೆ ಅಂತ ಹೇಳಿದರೆ ಅವರು ಕ್ಯೂ ಉತ್ಪನ್ನವನ್ನು ಕಾಯಿಸಿದಾಗ ಏನಾಗುತ್ತದೆ. ಸೊ ಕ್ಯೂ ಉತ್ಪನ್ನವನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಆಗುತ್ತೆ. ಹಾಗಾಗಿ CaCO3 gives to CaO plus CO2 ಆಗುತ್ತೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ ಪ್ರಶ್ನೆಗಳು. ಸೊ ಇದು ಚಿತ್ರವನ್ನು ಕೇಳಿದರೆ ಸೊ ಅದನ್ನು ನೀವು ಚಿತ್ರವನ್ನು ಬಿಡಿಸಿರ್ತೀರ ಮಕ್ಕಳ, ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ಸೊ ಅದು ನೆಕ್ಸ್ಟ್ 24ನೇ ಪ್ರಶ್ನೆ. ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು ಯಾವ್ಯಾವು ಅಂತ ಹೇಳಿ ಕೇಳಿದರೆ ಅನಿಲ ಬಿಡುಗಡೆಯಿಂದ ಸ್ಥಿತಿ ಬದಲಾವಣೆ, ತಾಪದಲ್ಲಿ ಬದಲಾವಣೆ, ಪ್ರಕ್ಷೇಪ ಉಂಟಾಗುವಿಕೆ, ಬಣ್ಣದಲ್ಲಿ ಬದಲಾವಣೆ. ಸೊ ಇದೆಲ್ಲ ಆಗೋದ್ರಿಂದ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತೇಳಿ ಹೇಳ್ಬೋದು. ಬಿ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡ್ ಮತ್ತು ಆ್ಯನೋಡ್ಗಳಲ್ಲಿ ಬಿಡುಗಡೆಯಾಗುವ ಅನಿಲಗಳನ್ನು ತಿಳಿಸಿ. ಸೊ ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಬಿಡುಗಡೆ ಆದರೆ ಆ್ಯನೋಡಲ್ಲಿ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಸೊ ನೆಕ್ಸ್ಟ್ 25ನೇ ಪ್ರಶ್ನೆ. ಜೇನುನೊಣವು ಕುಟುಕಿದಾಗ ಬಾಗಳಿಗೆ ಅಡುಗೆ ಸೋಡಾದ ಲೇಪನ ತತ್ಕ್ಷಣದ ಪರಿಹಾರವಾಗಿದೆ, ಹೇಗೆ ವಿವರಿಸಿ. ಯಾಕೆಂತ ಹೇಳಿದ್ರೆ ಜೇನುನೊಣ ಕುಟುಕಿದ ಭಾಗದಲ್ಲಿ ಆಮ್ಲವನ್ನು ಹೊಳ ಹಾಕಿರುತ್ತದೆ. ಈ ಆಮ್ಲಕ್ಕೆ ಮೇಲೆ ಸೌಮ್ಯ ಪ್ರತ್ಯಾಮ್ಲದ ಅಡುಗೆ ಸೋಡಾ ಲೇಪಿಸಿದಾಗ ಅಲ್ಲಿ ತಟಸ್ಥೀಕರಣ ಕ್ರಿಯೆ ನಡೆದು ಉರಿಯೂತ ನಿವಾರಣೆ ಆಗ್ತದೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೇಳಿದ್ದಾರೆ ಮಕ್ಕಳ. ವಿದ್ಯಾರ್ಥಿಯು ABC ಮತ್ತು D ದ್ರಾವಣದಲ್ಲಿ pHಗಳು ಕ್ರಮವಾಗಿ 12, 3, 6 ಮತ್ತು 7 ಎಂದು ಪತ್ತೆ ಹಚ್ಚುತ್ತಾನೆ. ಈ ದ್ರಾವಣಗಳ ಸ್ವಭಾವವನ್ನು ಊಹಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತೇಳಿ ಕೇಳಿದ್ದಾರೆ. ಸೊ A ಅಂದರೆ 12, B ಅಂದರೆ 3, C ಅಂದರೆ 6, D ಅಂದರೆ 7. ಸೊ A ಇದರಲ್ಲಿ pH ಏನಾಗಿರುತ್ತೆ 12 ಇರೋದ್ರಿಂದ ಅದು ಪ್ರಬಲ ಪ್ರತ್ಯಾಮ್ಲೀಯ. ಸೊ ಇದು ಪ್ರಬಲ ಆಮ್ಲ ಆಗಿರುತ್ತೆ. C ಏನಾಗಿರುತ್ತೆ ದುರ್ಬಲ ಆಮ್ಲ. D ಅನ್ನೋದು ತಟಸ್ಥ ಆಗಿರ್ತದೆ. ಸೊ ಈ ರೀತಿ ಬರೆದಿದ್ರೆ ನಿಮಗೆ ಕಂಪ್ಲೀಟ್ ಅಂಕ, ಅದರಿಂದ 3 ಅಂಕ ಸಿಗುತ್ತೆ ಮಕ್ಕಳು. ನೆಕ್ಸ್ಟ್ 4 ಅಂಕದ ಒಂದು ಪ್ರಶ್ನೆ ಇದೆ. ಒಂದು ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಹೊಂದಿರುವ ಬೀಕರಿನಲ್ಲಿ ಮುಳುಗಿಸಲಾಗಿದೆ. ಕೆಲವು ನಿಮಿಷದ ನಂತರ ಕಬ್ಬಿಣದ ಮೊಳೆಯ ಮೇಲೆ ಕಂದು ಬಣ್ಣದ ಲೇಪನ ಉಂಟಾಗುತ್ತದೆ ಹಾಗೂ ತಾಮ್ರದ ಸಲ್ಫೈಟ್ ದ್ರಾವಣ ನೀಲಿ ಬಣ್ಣವು ಮಾಸುತ್ತದೆ. ಈ ರಾಸಾಯನಿಕ ಕ್ರಿಯೆಯ ವಿಧವನ್ನು ಹೆಸರಿಸಿ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಇಲ್ಲಿ ಉಂಟಾಗುವಂತಹ ಬದಲಾವಣೆಗೆ ಕಾರಣವೇನು. ಸೊ ಅದು ಸ್ಥಾನಪಲ್ಲಟ ಕ್ರಿಯೆ ಆಗಿರುತ್ತೆ. ಸೊ ಹಾಗಾಗಿ Fe plus Cu SO4 gives to FeSCu SO4 plus Cu ಆಗಿರುತ್ತೆ. ಸೊ ಇಲ್ಲಿ ಹೆಚ್ಚು ಕ್ರಿಯಾಶೀಲವಾದ ಐರನ್ ತನಗಿಂತ ಕಡಿಮೆ ಕ್ರಿಯಾಶೀಲವಾದ ಕಾಪರನ್ನು ಅದರ ಸಂಯುಕ್ತವಾದ ಕಾಪರ್ ಸಲ್ಫೇಟ್ ನೀಲಿ ದ್ರಾವಣದಿಂದ ಹೊರಹಾಕಿ ಹಸಿರು ಬಣ್ಣದ FeSO4 ಅನ್ನು ಫೆರಸ್ ಸಲ್ಫೇಟ್ ಅನ್ನು ಉಂಟು ಮಾಡುತ್ತದೆ. ಸೊ ಇದಿಷ್ಟನ್ನು ಬರೆದ್ರೆ ಮಕ್ಕಳು ನಿಮಗೆ ಕಂಪ್ಲೀಟ್ ಆಗಿ ಈ ಭಾಗದಲ್ಲಿ ಅಂಕಗಳು ಸಿಗ್ತವೆ. ನೆಕ್ಸ್ಟ್ ಭಾಗ ಸಿ ಜೀವವಿಜ್ಞಾನ. ಸೊ ಇದರಲ್ಲೂ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. 27ನೇ ಪ್ರಶ್ನೆ. ಗ್ಲೂಕೋಸ್ ವಿಭಜನೆಗೊಂಡು ಪೈರುವೇಟ್ ಉಂಟಾಗುತ್ತದೆ. ಕಾರಣ ಎಲ್ಲಿ ಆಗ್ತದೆ ಅಂದರೆ ಅದು ಕೋಶರಸದಲ್ಲಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 28ನೇದು ಮಹಾಮಸ್ತಿಷ್ಕ ಆಲೋಚನೆಗೆ ಮೆಡುಲ ವಾಂತಿಯಾಗುವಿಕೆಗೆ ಇಲ್ಲಿರೋ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 29ನೇದು ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿರುತ್ತವೆ, ಆದರೆ ಅಭಿಧಮನಿಗಳು ಕವಾಟುಗಳು ತೆಳುವಾಗದ ಭಿತ್ತಿ ಹೊಂದಿರ್ತವೆ. ಯಾಕೆಂದರೆ ಹೆಚ್ಚಿನ ರಕ್ತದ ಒತ್ತಡವನ್ನು ನಿಭಾಯಿಸಬೇಕಾಗಿರುತ್ತೆ, ಹಾಗಾಗಿ ಅವು ದಪ್ಪದಾದ ಭಿತ್ತಿಯನ್ನು ಹೊಂದಿರ್ತವೆ. ಕೊಟ್ಟಿದ್ದ ಚಿತ್ರವನ್ನು ಗಮನಿಸಿ. ಸೊ ಈ ಚಿತ್ರವನ್ನು ಗಮನಿಸಿ. ಇಲ್ಲಿ ಎಕ್ಸ್ ಅನ್ನೋದು ಸಂಗಮ ಬಿಂದುವಿನ ಪ್ರಾಮುಖ್ಯತೆ ಕೇಳಿದರೆ. ಸೊ ಇದು ಸಂಸರ್ಗ. ಇದು ವಿದ್ಯುತ್ ಆವೇಗಗಳನ್ನು ರಾಸಾಯನಿಕ ಸಂವೇಗ ಪರಿವರ್ತನೆ ಮಾಡಿ ನರಕೋಶಗಳನ್ನು ಪ್ರತಿಕ್ರಿಯಿಸಲು ಸಿದ್ಧಪಡಿಸ್ತದೆ. ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ ಕ್ವಶನ್ಸ್ ಆಗಿರುತ್ತೆ ಮಕ್ಕಳ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳಿದ್ದಾವೆ. ಸೊ ಈ ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಿರ್ತೀರ. ಇನ್ನು ಉಳಿದಂತಹ ಆನ್ಸರ್ಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.